ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಕೆಲವು ಕನಸುಗಳು ಬಿದ್ದರೆ ನಿಮ್ಮ ಭವಿಷ್ಯ ಉದ್ಧಾರ ಆಗುವುದಂತೂ ಖಂಡಿತ. ಅದು ಯಾವ ಕನಸುಗಳು, ಹೇಗೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸೋ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಮಸ್ಯೆ ಬರೆಯುವಾಗ ಮಾತ್ರ ಸರಿಯಾಗಿ ಬರೆದುಕೊಳ್ಳಿಸಿ. ಹಾಗೆಯೇ ಆಧ್ಯಾತ್ಮಿಕತೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಇನ್ನೊಂದು ಏನಂದರೆ, ಕೆಲವರು ಏನು ಮಾಡಿರ್ತಾರೆ, ಬರೀ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕಿರ್ತಾರೆ, ಏನು ಎತ್ತಂತ ಬರೆದು ಕಳಿಸೋದಿಲ್ಲ. ಅಂಥವರಿಗೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ. ಏನು ಅಂತ ಒಂದೆರಡು ಲೈನಲ್ಲಾದರೂ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳಿಸಿ. ಏನು ಈಗ ಪ್ರಸ್ತುತ ಏನು ನೀವು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಿ, ಅದು ಯಾಕೆ, ಹೇಗೆ ಅಂತ ಅದನ್ನು ಡೀಟೇಲಾಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಸಂಪತ್ತನ್ನು ಸೂಚಿಸುವ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಂಪತ್ತನ್ನು ಸೂಚಿಸುವ ಕೆಲವು ಕನಸುಗಳ ಬಗ್ಗೆ ಕೂಡ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ರೀತಿಯ ಕನಸುಗಳು ಬಿದ್ದರೆ ನಮ್ಮ ಸಂಪತ್ತು ಆಸ್ತಿ ಹೆಚ್ಚಾಗುತ್ತೆ ಅಂದರೆ, ಯಾವುದೋ ಕನಸನ್ನು ನಾವು ಸುಲಭವಾಗಿ ಏನು ತಗೊಳ್ಳುವಂತಿಲ್ಲ. ಪ್ರತಿಯೊಂದು ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಂಥ ಕನಸುಗಳು ಅಂತೂ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅನ್ನೋದೇ ಒಂದು ಪ್ರತೀತಿ ಇರುವಂಥದ್ದು. ಅದರ ಬಗ್ಗೆ ನಾವು ಸ್ವಲ್ಪ ಅಂದರೆ ನಾಳೆನೇ ಬೀಳಬೇಕು, ಇವತ್ತು ಕನಸು ಬಿತ್ತು ನಾಳೆನೇ ಆಗಬೇಕು ಅಂತಲ್ಲ, ಮುಂದಿನ ಅದು ಸೂಚನೆಯನ್ನು ತೋರಿಸುವಂಥದ್ದು. ಅದು ನಿಜ ಕೂಡ. ನಿದ್ರಿಸುವಾಗ ಮತ್ತು ನಾವು ಅನೇಕ ರೀತಿಯ ಕನಸುಗಳನ್ನು ನೋಡುವಂಥದ್ದು. ಕೆಲವು ಕನಸುಗಳು ನಮ್ಮನ್ನು ನಿದ್ರೆಯಿಂದ ಅರ್ಥಕ್ಕೆ ಎದ್ದೇಳುವಂತೆ ಮಾಡುತ್ತೆ, ಅಥವಾ ಯಾವ ಕನಸುಗಳು ನಿಮ್ಮ ಮುಂಜಾನೆಯನ್ನು ಆಹ್ಲಾದಕರವಾಗಿರಿಸುತ್ತೆ ಎಂಬುದನ್ನು ತಿಳಿದಿರುವಿರಾ, ಅಥವಾ ಮಲಗಿರುವಾಗ ಕಂಡ ಕನಸುಗಳ ಹಿಂದಿನ ಅರ್ಥ. ಹಾಗೆಯೇ ಸ್ವಪ್ನಶಾಸ್ತ್ರದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕನಸುಗಳ ಅರ್ಥವನ್ನು ನೀಡಲಾಗಿದೆ. ಸಂಪತ್ತನ್ನು ಸೂಚಿಸುವ ಕೆಲವು ಕನಸುಗಳ ಬಗ್ಗೆ ಕೂಡ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ರೀತಿಯ ಕನಸುಗಳು ಬಿದ್ದರೆ ನಮ್ಮ ಸಂಪತ್ತು ಆಸ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಕನಸಿನಲ್ಲಿ ಸಾಧು ಮಹಾತ್ಮರು ಏನಾದರೂ ನೀವು ಕಂಡ್ರೆ ಇದು ನಿಜ ಕೂಡ. ಖಂಡಿತವಾಗ್ಲೂ ಇದನ್ನು ನಾನು ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಸ್ವಪ್ನಶಾಸ್ತ್ರದಲ್ಲಿ ಇರಬಹುದು, ನಾನು ಸ್ವತಃ ಅದನ್ನು ಒಂದು ನನಗೆ ಅಂತ ಬಿದ್ದಿತ್ತು. ಆ ಥರ ಬಿದ್ದ ನಂತರ ನನಗೆ ಯಾವ ಥರ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತಲೂ ಗೊತ್ತಿದೆ ನನಗೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸಾಧು, ಸಂತರು ಮತ್ತು ಮಹಾತ್ಮರು ಕಾಣಿಸಿಕೊಂಡರೆ ಅಂಥ ಕನಸನ್ನು ಮಂಗಳಕರ ಕನಸೆಂದು ಪರಿಗಣಿಸಲಾಗುತ್ತೆ. ಇದರರ್ಥ ನೀವು ಭವಿಷ್ಯದಲ್ಲಿ ಏಳಿಗೆ, ಪ್ರಯೋಜನವನ್ನು ಪಡೆಯುತ್ತೀರಿ ಎಂಬುದಾಗಿದೆ. ಇದು ನಿಜ ಕೂಡ. ಹಾಗೆಯೇ ಕನಸಿನಲ್ಲಿ ಹಾಲು ಮತ್ತು ಮೊಸರು ಏನಾದರೂ ನೀವು ನೋಡಿದರೆ, ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾಲು ಮತ್ತು ಮೊಸರು ಕಾಣಿಸಿಕೊಳ್ಳುವುದು ಕೆಲವು ದೊಡ್ಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವುದನ್ನು ಸೂಚಿಸುವಂಥದ್ದು. ನಿಮಗೂ ಈ ರೀತಿಯ ಕನಸು ಬಿದ್ದಿದ್ದರೆ ಅದು ನಿಮ್ಮ ಯಶಸ್ಸಿನ ಬಗ್ಗೆ ಹೇಳುವಂಥದ್ದು. ಹಾಗೆಯೇ ಕನಸಿನಲ್ಲಿ ಕೆಂಪು ಬಣ್ಣ, ನಿಮ್ಮ ಕನಸಿನಲ್ಲಿ ಯಾವುದೇ ಕೆಂಪು ವಸ್ತುವನ್ನು ಕಂಡರೆ ಅಥವಾ ಕೆಂಪು ಬಟ್ಟೆಯನ್ನು ಧರಿಸಿದ ಮಹಿಳೆಯನ್ನು ನೋಡಿದರೆ ಅದು ತುಂಬ ಶುಭ ಸಂಕೇತ. ಇದರರ್ಥ ನೀವು ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಡುವಿರಿ ಎಂದು ಅರ್ಥ. ಈ ಕನಸು ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ನೀವು ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಪ್ರಗತಿಯನ್ನು ಪಡೆಯಬಹುವಂಥದ್ದು. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಕೂಡ ಹೆಚ್ಚಾಗುವಂಥದ್ದು. ಹಾಗೆಯೇ ಕನಸಿನಲ್ಲಿ ಹಣದ ವ್ಯವಹಾರ ಕಂಡ್ರೆ ಏನು ಅರ್ಥ? ಸ್ವಪ್ನಶಾಸ್ತ್ರದ ಪ್ರಕಾರ ಹಣದ ವ್ಯವಹಾರ ಮಾಡುತ್ತಿರುವಂತೆ ಕನಸು ಕಾಣುವುದು ಶುಭ ಸಂಕೇತ. ನಿಮಗೂ ಈ ಕನಸು ಬಿದ್ದಿದ್ದರೆ ಅದರರ್ಥ ನೀವು ಶೀಘ್ರದಲ್ಲಿ ಶ್ರೀಮಂತಿಕೆ ಹೊಂದುವಂಥ ಸಂಕೇತ. ಇದರಿಂದ ನೀವು ಒಂದು ಅಥವಾ ಇನ್ನೊಂದು ಮೂಲದ ಮೂಲಕ ಅಪಾರ ಹಣವನ್ನು ಪಡೆದುಕೊಳ್ಳುವುದರ ಸಂಕೇತ, ಸೂಚನೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿನ ಹಾವನ್ನು ನೋಡುವುದು ತುಂಬ ಪ್ರಯೋಜನ ಅಂತ ಪರಿಗಣಿಸಲಾಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಬಣ್ಣದ ಹಾವನ್ನು ಕಂಡರೆ ಅವನ ಮೇಲೆ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹವನ್ನು ಹೊಂದಿದ್ದಾಳೆ ಎಂದು ಅರ್ಥ. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲಿಂದ ಬೇಕಾದರೂ ಕೂಡ ಹಣವನ್ನು ಸಂಪಾದಿಸುವುದು, ಒಂದು ಒಳ್ಳೆಯ ಮೂಲದಿಂದ ಹಣವನ್ನು ಸಂಪಾದಿಸುವ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಇವೆಲ್ಲ ಕನಸಿನಲ್ಲಿ ಕಂಡ್ರೆ, ನಾನು ಸುಮಾರು ಸರಿ ಹೇಳಿದ್ದೇನೆ ಈ ಥರ ಕನಸಿನ ಬಗ್ಗೆ. ಒಳ್ಳೊಳ್ಳೆ ಕನಸು, ಈ ದೇವರ ಕನಸಾಗಿರ್ಬೋದು ಅಥವಾ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಕನಸಾಗಿರ್ಬೋದು, ದೈವಿಕ ಒಂದು ಇರುವಂಥ ಒಂದು ಕನಸಾಗಿರ್ಬೋದು, ಯಾವುದೇ ಒಂದು ಕನಸನ್ನು ಕೂಡ ನಿಮಗೆ ಏನಾದರೂ ಅಂಥ ಒಳ್ಳೊಳ್ಳೆ ಕನಸುಗಳು ಬಿದ್ದರೆ ಅದು ಮುನ್ಸೂಚನೆ, ನಿಮಗೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಂತ. ಅದನ್ನು ಮಾತ್ರ ಮಾರನೇ ದಿವಸ ಯಾರ ಜೊತೆನೂ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಏನಾದರೂ ನೀವು ಹಂಚ್ಕೊಂಡ್ರೆ ಅದರ ಫಲ ನಿಮಗೆ ಸಿಗೋದಿಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಅಂಥ ಕನಸುಗಳು ಬಿದ್ದರೆ ನೀವೇ ಅದನ್ನು
ಫೀಲ್ ಮಾಡ್ತಾ ಇರಿ, ಹಾಗೆಯೇ ಖುಷಿ ಪಡ್ತಾ ಇರಿ. ಮತ್ತು ಮುಂದೊಂದು ದಿನ ಅದು ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆಗಳನ್ನು ತರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂಥ ವಿಡಿಯೋ ಉಪಯುಕ್ತ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.